ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯತಿತ್ಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಬೆನ್ನಲ್ಲೇ ಎನ್ಐಎ ಇದೀಗ ಹೈ ಅಲರ್ಟ್ ಆಗಿದೆ. ಮತ್ತೊಮ್ಮೆ ಜೈಲಿಗೆ ಭೇಟಿ ಕೊಟ್ಟಿದೆ ಎನ್ಐಎ ಟೀಮ್. ಶಂಕಿತ ಉಗ್ರ ಶಕೀಲ್ ಕೈಯಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ಇದು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಮೊಬೈಲ್ ಹಿಡಿದು ಕಾಲ ಕಳೀತಾ ಇದ್ದ ಶಂಕಿತನ ವಿಚಾರಣೆ ಯಾರನ್ನ ಸಂಪರ್ಕ ಮಾಡಿದ್ದಾನೆ ಅಂತ ಎನ್ಐಎ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ದೆಹಲಿ ಬ್ಲಾಸ್ಟ್ ಸಂಬಂಧವೂ ಮಾಹಿತಿಯನ್ನ ಪಡಿತಾ ಇದೆ ಎನ್ಐಎ. ಶಕೀಲ್ಗೂ ಸ್ಫೋಟಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಈ ಆಂಗಲ್ ನಲ್ಲೂ ಕೂಡ ಈಗ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ಶಂಕಿತ ಉಗ್ರ ಶಕೀಲ್ಗೆ ಎನ್ಐಎ ಅಧಿಕಾರಿಗಳಿಂದ ಡ್ರಿಲ್ ನಡೀತಾ ಇದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಈ ಉಗ್ರನಿಗೆ ಮೊಬೈಲ್ ಹಿಡಿದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ. ಅದು ವೈರಲ್ ಕೂಡ ಆಗಿತ್ತು. ಆತನ ಕೈಯಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಎನ್ಐಎ ಅಧಿಕಾರಿಗಳು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶಕೀಲ್ನ ಒಂದ್ ಕಡೆ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ದೆಹಲಿ ಬಾಂಬ್ ಸ್ಫೋಟಕ್ಕೂ ಈತನಿಗೆ ಏನಾದರೂ ಲಿಂಕ್ ಇದೆಯಾ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಎನ್ಐಎ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಹಲವು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇದ್ದಾರೆ. ದಿಢೀರಾಗಿ ಪರಪ್ಪನ ಅಗ್ರಹಾರಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಶಂಕಿತ ಉಗ್ರ ಶಕೀಲ್ ತೀವ್ರವಾಗಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆತನ ಕೈಯಲ್ಲಿ ಮೊಬೈಲ್ ಹಿಡಿದು ಪರಪ್ಪನ ಅಗ್ರಹಾರದಲ್ಲಿ ಟೀ ಕುಡಿತಾ ಇದ್ದ ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ವೈರಲ್ ಆಗಿತ್ತು. ವೈರಲ್ ಆದ ಬೆನ್ನಲ್ಲೇ ಇದೀಗ ಎನ್ಐಎ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ದಿಢೀರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಶಂಕಿತ ಉಗ್ರ ಶಕೀಲ್ನನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಎನ್ಐಎ ಅಧಿಕಾರಿಗಳು ತೀವ್ರವಾಗಿ ಡ್ರಿಲ್ ನಡೆಸ್ತಾ ಇರೋದು. ಹಲವು ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ರಾಜಾರೋಷವಾಗಿ ಜೈಲಿನಲ್ಲಿ ಮೊಬೈಲ್ ಹಿಡ್ಕೊಂಡು ಟೀ ಕುಡಿತಾ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿತ್ತು. ಮೊಬೈಲ್ ಹಿಡ್ಕೊಂಡು ಒಬ್ಬ ಉಗ್ರ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ. ಇದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಈಗ ಎನ್ಐಎ ಅಧಿಕಾರಿಗಳು ದಿಢೀರಾಗಿ ದಾಳಿ ಮಾಡಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಈಗಾಗಲೇ ಇನ್ನು ಟೆರರಿಸ್ಟ್ಗಳಿಗೆ ಪ್ರಬಲವಾದ ಮಾಧ್ಯಮ ಅಂತ ಹೇಳಿದ್ರೆ ಮೊಬೈಲ್ ಅಂತಾನೆ ಹೇಳಬಹುದು. ಆತ ಇಟ್ಟುಕೊಂಡಿರುವಂತದ್ದು ಆಂಡ್ರಾಯ್ಡ್ ಮೊಬೈಲು, ಬೇಸಿಕ್ ಸೆಟ್ ಕೂಡ ಅಲ್ಲ. ಹೀಗಾಗಿ ಈ ಮೊಬೈಲ್ನಿಂದ ಸಾಕಷ್ಟು ಜನರನ್ನ ಸಂಪರ್ಕ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವೊಂದು ನಿಷೇಧಿತ ಆಪ್ಗಳೇನಿದೆ ಸಂಪರ್ಕ ಸಾಧನಕ್ಕೆ, ಆ ಆಪ್ಗಳನ್ನ ಬಳಕೆ ಮಾಡಿ ಆತ ಕಾಂಟ್ಯಾಕ್ಟ್ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಜೈಲಿಗೆ ಒಂದು ಭೇಟಿಯನ್ನು ನೀಡ್ತಾರೆ. ಆತನನ್ನ ನಿರಂತರವಾಗಿ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಆತನ ಕೈಯಲ್ಲಿದ್ದಂತಹ ಮೊಬೈಲ್ ಏನಿದೆ ಆ ಮೊಬೈಲ್ಗಳನ್ನ ಈ ಹಿಂದೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಮೊಬೈಲ್ ಅನ್ನ ಸೀಸ್ ಮಾಡಿದ್ರು. ಹೀಗಾಗಿ ಆ ಮೊಬೈಲ್ ಸಿಸಿಬಿ ಬಳಿ ಇರುವಂತಹ ಮೊಬೈಲ್ಗಳನ್ನು ಕೂಡ ಪಡೆದು ಒಂದು ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಆತನನ್ನ ಆ ಶಕೀಲ್ ಅನ್ನುವಂತಹ ಉಗ್ರ ಏನಿದ್ದಾನೆ ಆತನನ್ನ ಎನ್ಕ್ವೈರಿ ಮಾಡುವಂತಹ, ಅಂದ್ರೆ ನಿರಂತರವಾಗಿ ಒಂದು ಎನ್ಕ್ವೈರಿಯನ್ನ ಮಾಡ್ತಾನೆ. ಆತ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಮತ್ತು ಈ ಹಿಂದೆ ಬಂಧನ ಆಗೋದಕ್ಕಿಂತ ಮುನ್ನ ಆತ ಯಾವ ಸಂಘಟನೆಯಲ್ಲಿದ್ದ ಮತ್ತು ಈಗ ಅವರ ಸಂಪರ್ಕದಲ್ಲಿ ಇದಾನ ಇಲ್ವಾ ಅನ್ನುವಂತಹ ವಿಚಾರವಾಗಿಯೂ ಕೂಡ ನಿರಂತರವಾಗಿ ಶಕೀಲ್ನನ್ನ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಇದೊಂದು ದೇಶದ ಭದ್ರತೆಯ ವಿಚಾರವಾಗಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಮತ್ತೆ ಆತ ಯಾವ ಆಪ್ಗಳನ್ನ ಬಳಸಿ ಆ ಮೊಬೈಲ್ ಮುಖಾಂತರ ಸಂಪರ್ಕವನ್ನ ಮಾಡಿದ್ದ ಮತ್ತೆ ಯಾರನ್ನ ಸಂಪರ್ಕ ಮಾಡಿದ್ದ ಅನ್ನುವಂಥದ್ದು ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಈ ಟೆರರಿಸಂ ಆಕ್ಟಿವಿಟೀಸ್ ನಲ್ಲಿರುವಂತಹ ವ್ಯಕ್ತಿಗಳು ಟೆರರ್ ಸಿಂಪಥೈಸರ್ಸ್ ಮತ್ತೆ ಸ್ಲೀಪರ್ ಸೆಲ್ಸ್ ಗಳ ನಡುವೆ ಅವರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಆದಂತಹ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪ್ಗಳನ್ನ ಮಾಡಿ ಗ್ರೂಪ್ಗಳನ್ನು ಸೃಷ್ಟಿ ಮಾಡಿ ಆ ಗ್ರೂಪ್ಗೆ ಯಾರು ಕೂಡ ಎಂಟ್ರಿ ಆಗದ ರೀತಿಯಲ್ಲಿ ಅವರೊಂದು ಆ ಆಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಮತ್ತು ಅಲ್ಲಿ ಸಂಭಾಷಣೆ ಮಾಡುವಂತದ್ದು, ಅಂದ್ರೆ ಮೆಸೇಜ್ಗಳನ್ನ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಂತಹ ಒಂದು ಆಪ್ಗಳ ಮುಖಾಂತರ ಆತ ಸಂಪರ್ಕ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಶಂಕೆ ವ್ಯಕ್ತವಾಗ್ತಾ ಇದೆ. ಮತ್ತು ಈ ಮೊಬೈಲ್ ವಿಚಾರ ಏನಿದೆ, ದೆಹಲಿ ಬಾಂಬ್ ಸ್ಫೋಟದ
ಆಸುಪಾಸಿನಲ್ಲಿ ರಿಲೀಸ್ ಆಗಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಎನ್ಐಎ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಆತನಿಂದ ಮಾಹಿತಿ ಕಲೆ ಹಾಕುವಂತಹ ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಬೆನ್ನಲ್ಲೇ ಎನ್ಐಎ ಇದೀಗ ಹೈ ಅಲರ್ಟ್ ಆಗಿದೆ. ಮತ್ತೊಮ್ಮೆ ಜೈಲಿಗೆ ಭೇಟಿ ಕೊಟ್ಟಿದೆ ಎನ್ಐಎ ಟೀಮ್. ಶಂಕಿತ ಉಗ್ರ ಶಕೀಲ್ ಕೈಯಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ಇದು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಮೊಬೈಲ್ ಹಿಡಿದು ಕಾಲ ಕಳೀತಾ ಇದ್ದ ಶಂಕಿತನ ವಿಚಾರಣೆ ಯಾರನ್ನ ಸಂಪರ್ಕ ಮಾಡಿದ್ದಾನೆ ಅಂತ ಎನ್ಐಎ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ದೆಹಲಿ ಬ್ಲಾಸ್ಟ್ ಸಂಬಂಧವೂ ಮಾಹಿತಿಯನ್ನ ಪಡಿತಾ ಇದೆ ಎನ್ಐಎ. ಶಕೀಲ್ಗೂ ಸ್ಫೋಟಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಈ ಆಂಗಲ್ ನಲ್ಲೂ ಕೂಡ ಈಗ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ಶಂಕಿತ ಉಗ್ರ ಶಕೀಲ್ಗೆ ಎನ್ಐಎ ಅಧಿಕಾರಿಗಳಿಂದ ಡ್ರಿಲ್ ನಡೀತಾ ಇದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಈ ಉಗ್ರನಿಗೆ ಮೊಬೈಲ್ ಹಿಡಿದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ. ಅದು ವೈರಲ್ ಕೂಡ ಆಗಿತ್ತು. ಆತನ ಕೈಯಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಎನ್ಐಎ ಅಧಿಕಾರಿಗಳು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶಕೀಲ್ನ ಒಂದ್ ಕಡೆ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ದೆಹಲಿ ಬಾಂಬ್ ಸ್ಫೋಟಕ್ಕೂ ಈತನಿಗೆ ಏನಾದ್ರೂ ಲಿಂಕ್ ಇದೆಯಾ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಎನ್ಐಎ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಹಲವು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇದ್ದಾರೆ. ದಿಢೀರಾಗಿ ಪರಪ್ಪನ ಅಗ್ರಹಾರಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಶಂಕಿತ ಉಗ್ರ ಶಕೀಲ್ ತೀವ್ರವಾಗಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆತನ ಕೈಯಲ್ಲಿ ಮೊಬೈಲ್ ಹಿಡಿದು ಪರಪ್ಪನ ಅಗ್ರಹಾರದಲ್ಲಿ ಟೀ ಕುಡಿತಾ ಇದ್ದ ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ವೈರಲ್ ಆಗಿತ್ತು. ವೈರಲ್ ಆದ ಬೆನ್ನಲ್ಲೇ ಇದೀಗ ಎನ್ಐಎ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ದಿಢೀರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಶಂಕಿತ ಉಗ್ರ ಶಕೀಲ್ನನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಎನ್ಐಎ ಅಧಿಕಾರಿಗಳು ತೀವ್ರವಾಗಿ ಡ್ರಿಲ್ ನಡೆಸ್ತಾ ಇರೋದು. ಹಲವು ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ರಾಜಾರೋಷವಾಗಿ ಜೈಲಿನಲ್ಲಿ ಮೊಬೈಲ್ ಹಿಡ್ಕೊಂಡು ಟೀ ಕುಡಿತಾ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿತ್ತು. ಮೊಬೈಲ್ ಹಿಡ್ಕೊಂಡು ಒಬ್ಬ ಉಗ್ರ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ. ಇದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಈಗ ಎನ್ಐಎ ಅಧಿಕಾರಿಗಳು ದಿಢೀರಾಗಿ ದಾಳಿ ಮಾಡಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಈಗಾಗಲೇ ಇನ್ನು ಟೆರರಿಸ್ಟ್ಗಳಿಗೆ ಪ್ರಬಲವಾದ ಮಾಧ್ಯಮ ಅಂತ ಹೇಳಿದ್ರೆ ಮೊಬೈಲ್ ಅಂತಾನೆ ಹೇಳಬಹುದು. ಆತ ಇಟ್ಟುಕೊಂಡಿರುವಂತದ್ದು ಆಂಡ್ರಾಯ್ಡ್ ಮೊಬೈಲು, ಬೇಸಿಕ್ ಸೆಟ್ ಕೂಡ ಅಲ್ಲ. ಹೀಗಾಗಿ ಈ ಮೊಬೈಲ್ನಿಂದ ಸಾಕಷ್ಟು ಜನರನ್ನ ಸಂಪರ್ಕ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವೊಂದು ನಿಷೇಧಿತ ಆಪ್ಗಳೇನಿದೆ ಸಂಪರ್ಕ ಸಾಧನಕ್ಕೆ ಆ ಆಪ್ಗಳನ್ನ ಬಳಕೆ ಮಾಡಿ ಆತ ಕಾಂಟ್ಯಾಕ್ಟ್ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಜೈಲಿಗೆ ಒಂದು ಭೇಟಿಯನ್ನ ನೀಡ್ತಾರೆ. ಆತನನ್ನ ನಿರಂತರವಾಗಿ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಮತ್ತು ಆತನ ಕೈಯಲ್ಲಿದ್ದಂತಹ ಮೊಬೈಲ್ ಏನಿದೆ ಆ ಮೊಬೈಲ್ಗಳನ್ನ ಈ ಹಿಂದೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಮೊಬೈಲ್ ಅನ್ನ ಸೀಸ್ ಮಾಡಿದ್ರು. ಹೀಗಾಗಿ ಆ ಮೊಬೈಲ್ ಸಿಸಿಬಿ ಬಳಿ ಇರುವಂತಹ ಮೊಬೈಲ್ಗಳನ್ನು ಕೂಡ ಪಡೆದು ಒಂದು ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಆತನನ್ನ ಆ ಶಕೀಲ್ ಅನ್ನುವಂತಹ ಉಗ್ರ ಏನಿದ್ದಾನೆ ಆತನನ್ನ ಎನ್ಕ್ವೈರಿ ಮಾಡುವಂತಹ, ಅಂದ್ರೆ ನಿರಂತರವಾಗಿ ಒಂದು ಎನ್ಕ್ವೈರಿಯನ್ನ ಮಾಡ್ತಾನೆ. ಆತ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಮತ್ತು ಈ ಹಿಂದೆ ಬಂಧನ ಆಗೋದಕ್ಕಿಂತ ಮುನ್ನ ಆತ ಯಾವ ಸಂಘಟನೆಯಲ್ಲಿದ್ದ ಮತ್ತು ಈಗ ಅವರ ಸಂಪರ್ಕದಲ್ಲಿ ಇದಾನ ಇಲ್ವಾ ಅನ್ನುವಂತಹ ವಿಚಾರವಾಗಿಯೂ ಕೂಡ ನಿರಂತರವಾಗಿ ಶಕೀಲ್ನನ್ನ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಇದೊಂದು ದೇಶದ ಭದ್ರತೆಯ ವಿಚಾರವಾಗಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಮತ್ತೆ ಆತ ಯಾವ ಆಪ್ಗಳನ್ನ ಬಳಸಿ ಆ ಮೊಬೈಲ್ ಮುಖಾಂತರ ಸಂಪರ್ಕವನ್ನ ಮಾಡಿದ್ದ ಮತ್ತೆ ಯಾರನ್ನ ಸಂಪರ್ಕ ಮಾಡಿದ್ದ ಅನ್ನುವಂಥದ್ದು ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಈ ಟೆರರಿಸಂ ಆಕ್ಟಿವಿಟೀಸ್ ನಲ್ಲಿರುವಂತಹ ವ್ಯಕ್ತಿಗಳು ಟೆರರ್ ಸಿಂಪಥೈಸರ್ಸ್ ಮತ್ತೆ ಸ್ಲೀಪರ್ ಸೆಲ್ಸ್ ಗಳ ನಡುವೆ ಅಂದ್ರೆ ಅವರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಆದಂತಹ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪ್ಗಳನ್ನ ಮಾಡಿ ಅದನ್ನ ಗ್ರೂಪ್ಗಳನ್ನು ಸೃಷ್ಟಿ ಮಾಡಿ ಆ ಗ್ರೂಪ್ಗೆ ಯಾರು ಕೂಡ ಎಂಟ್ರಿ ಆಗದ ರೀತಿಯಲ್ಲಿ ಅವರೊಂದು ಆ ಆಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಮತ್ತು ಅಲ್ಲಿ ಸಂಭಾಷಣೆ ಮಾಡುವಂತ